ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ನಾವು ಮತದಾನದ ಜಾಗೃತಿಯ ಕುರಿತಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕವಿಗೋಷ್ಠಿಯಲ್ಲಿ ಯಾಕೆ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ನಾವೆಲ್ಲ 63% ಮಾಡ್ಕೊಂಡಿದ್ವಿ ಎಲೆಕ್ಷನ್ ಅಲ್ಲಿ ವೋಟಿಂಗ್. ನಾವು ನೋಡಿ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಡ್ತೀವಿ, ನೆರಳಿನ ವ್ಯವಸ್ಥೆ ಮಾಡ್ತೀವಿ, ಅಲ್ಲಿ ಬಂದವ್ರಿಗೆಲ್ಲ ಏನಂದ್ರೆ ವೀಲ್ ಚೇರ್ ಎಲ್ಲ ಕೊಡ್ತೀವಿ, ಬಂದವ್ರಿಗೆ ಎಲ್ಲ ಏನಂದ್ರೆ ಬಣ್ಣ ಬಣ್ಣದ ಚಿತ್ರಗಳನ್ನ ಬಿಡಿಸ್ಬಿಟ್ಟು ಸಖಿ ಬೂತು, ಹೆಂಗ್ ಬೂತು, PWD ಬೂತು, ಎಥ್ನಿಕ್ ಬೂತು, ಈ ಸರಿ ಸಾಂಪ್ರದಾಯಿಕ ಮತಗಟ್ಟೆ ಮತ್ತು ದೇಹ ಮತಗಟ್ಟೆಗಳನ್ನ ನಾವೆಲ್ಲ ಮಾಡ್ಕೊಂಡು ಬನ್ನಿ ವೋಟ್ ಹಾಕಿ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿ ನಮ್ಮ ನಾಡನ್ನ ಬೆಳೆಸಿ ಅಂತ ಹೇಳಿ ನಾವು ಎಷ್ಟೆಲ್ಲ ಜಾಗೃತಿಯನ್ನ ಮಾಡ್ತೀವಿ. ಆದಾಗ್ಯೂ ಕೂಡ ಕೆಲವು ಯುವಕರು ಏನ್ ಮಾಡ್ತಾರೆ, ನಾವು ಇಲ್ಲ ಅಲ್ಲಿ ಬರಂಗಿಲ್ಲ, ರಜೆ ಕೊಟ್ಟ ತಕ್ಷಣ ಹೋಗೋದು, ರಜೆ ಕೊಟ್ಟ ತಕ್ಷಣ ಎಲ್ಲೋ ಹೋಗೋದು, ಎಂಜಾಯ್ ಮಾಡೋದು ಮಾಡ್ತಾರೆ. ಬಟ್ ಅದು ಒಂದು ಅಲ್ಲ. ಯಾಕೆ ನಿಮ್ಗೆ ಹೇಳ್ತಿದ್ದೀನಿ, ಈಗ ಸುಮ್ಮನೆ ದೋಸ್ತ ಗೋವಾಕ್ ಹೋಗೋಣ, ಅಲ್ಲಿ ಕಡಿಮೆ ಇರ್ತೈತಿ, ಎಣ್ಣೆ ಕಡಿಮೆ ಇರೋದು ಬೇಕಾಗಿಲ್ಲ ನಮಗೆ. ನಾವಿಲ್ಲಿ ಓಟ್ ಹಾಕಿದ್ರೆ ಎಲ್ಲದೂ ಕಡಿಮೆ ಆಗುತ್ತೆ. ಅಂದ್ರೆ ಓಟು ಯಾರಿಗೆ ಹಾಕ್ತೀವಿ ಅನ್ನೋದು ಅತಿ ಮುಖ್ಯ. ನಮ್ಮ ಪವರನ್ನ ನಾವು ಯಾರಿಗೆ ಚಲಾಯಿಸ್ತೀವಿ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜಾಗೃತಿ ನಮ್ಮಿಂದ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ವಿಶೇಷವಾಗಿ ನಮ್ಮ ಭಾರತೀಯ ಚುನಾವಣಾ ಆಯೋಗ ಈಗ ನೋಡಿ ಕೈಕಾಲು ಸರಿ ಇಲ್ಲದವ್ರಿಗೆ ಅಥವಾ ತೀರಾ ಬೆಡ್ ರಿಡನ್ ಇದ್ದವರಿಗೆ ನಾವು ಹೋಮ್ ಅಂದ್ರೆ ಮನೆಯನ್ನೇ ಮತಗಟ್ಟೆಯಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಎಲ್ಲ ಅಧಿಕಾರಿಗಳನ್ನ ಆ ಮನೆಗೆ ಕಳಿಸ್ಬಿಟ್ಟು ಓಟನ್ನ ಹಾಕಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಏನು, ಅಲ್ಲಿ ಸುಮಾರು ಒಂದು 8 ರಿಂದ 10 ಅಧಿಕಾರಿಗಳು ಬಿಟ್ಟು ಪೊಲೀಸ್ ಪವರ್ ಹೋಗ್ಬಿಟ್ಟು ಮತದಾನದ ಕೇಂದ್ರಕ್ಕೆ ಬದಲಾಗದಂತವ್ರಿಗೆ, ಅಶಕ್ತರಿಗೆ ಅಥವಾ ತೀರಾ ವೃದ್ಧಾಪ್ಯ ವಯಸ್ಸಿನವ್ರಿಗೆ ಅಥವಾ ಅನಾರೋಗ್ಯ ಪೀಡಿತರಾದವ್ರಿಗೆ, ತೀರಾ ಗರ್ಭಿಣಿ ಹೆಂಗಸರಿಗೆ ಏನ್ ಸೀವಿಯರ್ ಇವು ಇರ್ತಾವಲ್ಲ ಆ ಎಲ್ಲ ಗುಣಲಕ್ಷಣಗಳನ್ನ ಹೊಂದಿರ್ತಕ್ಕಂಥವ್ರಿಗೆ ನಾವು ಮನೆಗೆ ಹೋಗ್ಬಿಟ್ಟು ಮತವನ್ನ ಹಾಕಿಸ್ಕೊಳ್ತೀವಿ. ಅಂದ್ರೆ ಅದ್ರ ಉದ್ದೇಶ ಏನು, ಯಾವ ಒಬ್ಬ ವ್ಯಕ್ತಿಯು ಕೂಡ ಒಂದೊಂದಿನ ಊಟಕ್ಕೆ ಅವನು ವಂಚಿತನಾದ್ರೂ ಪರವಾಗಿಲ್ಲ, ಓಟಿನಿಂದ ಅವನು ವಂಚಿತ ಆಗಬಾರ್ದು ಅನ್ನೋ ಒಂದು ಸದುದ್ದೇಶದ ಒಂದು ಕಾರಣಕ್ಕೋಸ್ಕರ ನಾವು ಮತಗಟ್ಟೆಗೆ ಮನೆಯನ್ನೇ ಮತಗಟ್ಟೆ ಮಾಡಿ ವೋಟ್ ಫ್ರಮ್ ಹೋಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಹೋದ ವರ್ಷ ನಾನು ನಿಮ್ಗೆ ಕುರಿಗಳು ಸಹ ಕುರಿಗಳು ಅಂತ ಹೇಳಿ ಡಾಕ್ಟರ್ ನಿಸಾರ್ ಅಹಮದ್ ಅವರ ಕವಿತೆಯನ್ನ ವಾಚನ ಮಾಡಿಬಿಟ್ಟು ನಿಮ್ಮಲ್ಲಿ ನಾನು ಒಬ್ಬ ಸದಸ್ಯ ಆಗಿದ್ದೆ. ಆದ್ರೆ ಅವಾಗ ಪ್ರಮಾಣ ಪತ್ರನ ನಮ್ಮ ಅಧ್ಯಕ್ಷರು ಕೊಟ್ಟಿಲ್ಲ, ಕೊಡಿ ಸರ್ ನನಗೂ. ಈ ವರ್ಷ ನನ್ನ ಸ್ನೇಹಿತ ವೀರೇಶ್ ಕುರಿ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಇವರು ಒಬ್ಬ ಶಿಕ್ಷಕರು ಮತ್ತು ಯುವ ಕವಿ. ಇವರು ತನಕಗಳನ್ನ ಬರೀತಾರೆ, ಕಥೆಗಳನ್ನ ಬರೀತಾರೆ, ಕವನಗಳನ್ನ ಬರೀತಾರೆ. ಇವರು ಈಗ ತನಕ ಅಂದ್ರೆ ಒಂದು ಕವಿತೆಯ ಒಂದು ಹೊಸ ಸಾಂಪ್ರದಾಯಿಕ ಪದ್ಧತಿ. ತನಗ ತನ್ನಲ್ಲಿರ್ತಕ್ಕಂಥ ತನ್ನತ್ವವನ್ನ ಬಿಂಬಿಸುವಂತದ್ದು. ಅದು ಚುಟುಕಾಗಿ 2 ಪದಗಳಲ್ಲಿ, ಅದು 2 ವಾಕ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ತನ್ನತ್ವವನ್ನ ಅಂದ್ರೆ ತನ್ನ ಏನು ಸತ್ವದಲ್ಲಿ ಹೊಂದಿಕೊಂಡಿದೆ ಆ ಕವಿಯ ಮತ್ತು ಕಾವ್ಯತ್ವದ ಆ ಮರ್ಮ ಏನಿದೆ ಅನ್ನೋದನ್ನ ಬಿಂಬಿಸುವಂತದ್ದನ್ನ ತನಕ ಅಂತ ನಾವು ಕರ್ಕೊಳ್ತೀವಿ. ಅದು ನಾನು ಒಂದು 5 ತನಕಗಳನ್ನ ಓದುವುದರ ಮೂಲಕ ಈ ಒಂದು ಕವಿಗೋಷ್ಠಿಯಲ್ಲಿ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ. ವೀರೇಶ್ ಕುರಿ ತುಂಬಾ ಅತ್ಯದ್ಭುತವಾಗಿ ಬರೆದಿದ್ದಾರೆ ಮತದಾನದ ಜಾಗೃತಿಯ ತರಂಗಗಳು ಅಂತ ಹೇಳಿ. ಮಾರಿಕೊಂಡಂತೆ ಮತ, ಮಾರಿಕೊಂಡಂತೆ ಮತ, ನಮಗೆಂದಿದೆ ಬೆಲೆ, ನಮಗೆಂದಿದೆ ಬೆಲೆ, ಅಯೋಗ್ಯರು ಗೆದ್ದರೆ ಅನೀತಿಗದು ಮೇಲೆ, ಅಯೋಗ್ಯರು ಗೆದ್ದರೆ ಅನೀತಿಗದು ಮೇಲೆ. ನಮ್ಮ ಒಂದು ಮತಕ್ಕೆ ಬೆಲೆ ಕಟ್ಟಲಾಗುವುದು, ನಮ್ಮ ಒಂದು ಮತಕ್ಕೆ ಬೆಲೆ ಕಟ್ಟಲಾಗುವುದು. ಲೇಸು ಗೆಲ್ಲಿಸದಿದ್ದರೆ, ಲೇಸು ಗೆಲ್ಲಿಸದಿದ್ದರೆ ದೇಶ ಕಟ್ಟಲಾಗುವುದು, ದೇಶ ಕಟ್ಟಲಾಗುವುದು. ಓ ಮತ ಬಾಂಧವರೇ ಇದು ನನ್ನ ಹಂಬಲ, ಓ ಮತ ಬಾಂಧವರೇ ಇದು ನನ್ನ ಹಂಬಲ. ಮಾತಿಗಿಂತ ಕೃತಿಗೆ ನೀಡಬೇಕು ಬೆಂಬಲ, ಮಾತಿಗಿಂತ ಕೃತಿಗೆ ನೀಡಬೇಕು ಬೆಂಬಲ. ಎಲ್ಲರ ಮಾತುಗಳು ಅಳೆದು ತೂಗಿ ನೋಡು, ಎಲ್ಲರ ಮಾತುಗಳು ಅಳೆದು ತೂಗಿ ನೋಡು. ಒಳದನಿಯ ಕೇಳಿ, ಒಳದನಿಯ ಕೇಳಿ ಮತವನ್ನೇ ನೀಡು, ಒಳದನಿಯ ಕೇಳಿ ಮತವನ್ನೇ ನೀಡು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮೊದಲು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮೊದಲು. ಮನಸ್ಸು ಮಾಡಿದರೆ ವ್ಯವಸ್ಥೆಯೇ ಬದಲು, ಮನಸ್ಸು ಮಾಡಿದರೆ ವ್ಯವಸ್ಥೆಯೇ ಬದಲು. ಸಿದ್ಧಾಂತಗಳ ಮೇಲೆ ಇದ್ದರೆ ಸಾಕು ನಿಷ್ಠೆ, ಸಿದ್ಧಾಂತಗಳ ಮೇಲೆ ಇದ್ದರೆ ಸಾಕು ನಿಷ್ಠೆ. ತೆಗೆದುಕೊಳ್ಳಬೇಡಿ ವೈಯಕ್ತಿಕ ಪ್ರತಿಷ್ಠೆ, ತೆಗೆದುಕೊಳ್ಳಬೇಡಿ ವೈಯಕ್ತಿಕ ಪ್ರತಿಷ್ಠೆ. ಮಾನವೀಯ ಸಂಬಂಧ ಚುನಾವಣೆಗೂ ಮೇಲು, ಮಾನವೀಯ ಸಂಬಂಧ ಚುನಾವಣೆಗೂ ಮೇಲು. ಜಿದ್ದಲ್ಲಿ ಹೊಡೆದಾಡಿ, ಜಿದ್ದಲ್ಲಿ ಹೊಡೆದಾಡಿ ಸೇರಬೇಡಿರಿ ಜೈಲು, ಸೇರಬೇಡಿರಿ ಜೈಲು. ಮತದಾನವೆಂಬುದು ನಮ್ಮ ಪವಿತ್ರ ಹಕ್ಕು, ಮತದಾನವೆಂಬುದು ನಮ್ಮ ಪವಿತ್ರ ಹಕ್ಕು. ನಾಡಿನ ಗೆಳೆಗೆಗೆ ತೋರುವುದು ಅದೇ ದಿಕ್ಕು, ನಾಡಿನ ಗೆಳೆಗೆಗೆ ತೋರುವುದು ಅದೇ ದಿಕ್ಕು.
ಮಾರಿಕೊಂಡರೆ ಮತ ನಾಡಿಗೆಲಿಯ ಹಿತ, ಮಾರಿಕೊಂಡರೆ ಮತ ನಾಡಿಗೆಲಿಯ ಹಿತ, ಯೋಗ್ಯರ ಆರಿಸಲು ಅಭಿವೃದ್ಧಿಗೆ ಪಥ, ಯೋಗ್ಯರ ಆರಿಸಲು ಅಭಿವೃದ್ಧಿಗೆ ಪಥ. ಅವರಿವರ ಹಿಂದೆ ಸುತ್ತಬೇಡಿ ಸುಮ್ಮನೆ, ಅವರಿವರ ಹಿಂದೆ ಸುತ್ತಬೇಡಿ ಸುಮ್ಮನೆ, ಯೋಚಿಸಿ ಮತ ನೀಡಿ ಬಾಳಬೇಕು ಗಮ್ಮನೆ, ಯೋಚಿಸಿ ಮತ ನೀಡಿ ಬಾಳಬೇಕು ಗಮ್ಮನೆ. ಯುವಜನರೇ ಕೇಳಿ, ಯುವಜನರೇ ಕೇಳಿ, ಲೇಸಿಗೆ ಮತ ಹಾಕಿ, ಯುವಜನರೇ ಕೇಳಿ, ಲೇಸಿಗೆ ಮತ ಹಾಕಿ, ದುಷ್ಟರ ದಾಳವಾಗಿ ಒಡೆಯಬೇಡಿ ಕ್ಯಾಗಿ, ದುಷ್ಟರ ದಾಳವಾಗಿ ಒಡೆಯಬೇಡಿ ಕ್ಯಾಗಿ. ನೋಡಿ, ಒಬ್ಬ ಕವಿ ತನ್ನಲ್ಲಿರ್ತಕ್ಕಂಥ ತನ್ನತ್ವವನ್ನು ಬಿಂಬಿಸಲಿಕ್ಕೆ ಕನ್ನಡಗಳನ್ನು ಹೊಡೆದು ಅವೆಲ್ಲ ಹೇಳ್ತಾರೆ. ಸುಮ್ಮನೆ ಹೊಡಿಬೇಡಿ, ಇದು ಚುನಾವಣೆ ಅಂದ್ರೆ ಹೆಂಗಂದ್ರೆ ಒಂಥರ ಗಣಪತಿ ಹಬ್ಬ, ಫಸ್ಟ್ ಕೀರ್ತಿ ಹೊಡಿತಾರೆ, ಆಮೇಲೆ ಪಟಾಕಿ ಹಚ್ತಾರೆ, ನೆಕ್ಸ್ಟ್ ನೀರಿನಲ್ಲಿ ಹಾಕ್ತಾರೆ. ಹಾಗಾಗಿ ನಾವು ಯೋಚಿಸ್ಬಿಟ್ಟು ಮತ ನೀಡಬೇಕು. ಅದಕ್ಕೋಸ್ಕರನೇ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದೇ ಮಾತನ್ನು ಹೇಳ್ತಾರೆ, ನೀನು ಮತವನ್ನ ಮಾರಿಕೊಂಡ್ರೆ ನಿನ್ನ ಮನೆಯ ಹೆಣ್ಣು ಮಗಳನ್ನ ಮಾರಿಕೊಂಡಂತೆ. ಹಾಗಾಗಿ ದಯವಿಟ್ಟು ಮತವನ್ನ ಮಾರಿಕೊಳ್ಬೇಡಿ, ಪ್ರಜಾಪ್ರಭುತ್ವವನ್ನ ಎತ್ತಿ